Hello everyone, you are watching News Insights. ಸ್ಟೇಟ್ ಬಾರ್ ಕೌನ್ಸಿಲ್ ಎಲೆಕ್ಷನ್ ಪ್ರಿಫರೆನ್ಷಿಯಲ್ ವೋಟ್ ಸಿಸ್ಟಮ್ ಮೇಲೆ ನಡೆಯುತ್ತೆ. ಮೊದಲು 25 ಅಭ್ಯರ್ಥಿಗಳನ್ನು ಆರಿಸಿದ್ರು. ಈ ಸರಿ 23 ಅಭ್ಯರ್ಥಿಗಳನ್ನ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. 23 ಅಭ್ಯರ್ಥಿಗಳಿಗೋಸ್ಕರ 149 ಜನ ಕಂಟೆಸ್ಟೆಂಟ್ ಇದ್ದರು. ಸೊ ಪ್ರಿಫರೆನ್ಷಿಯಲ್ ವೋಟಿಂಗ್ ಸಿಸ್ಟಮ್ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ನ ಮಾಡ್ತಾರೆ. ಆ ನಂತರದಲ್ಲಿ ಕೆಳಗಡೆಯಿಂದ ಎಕ್ಸ್ಕ್ಲೂಡ್ ಮಾಡ್ತಾ ಬರ್ತಾರೆ, ಎಲಿಮಿನೇಟ್ ಮಾಡ್ತಾರೆ ಅನ್ನೋ ವರ್ಡು ಸರಿಯಲ್ಲ. ಕೆಳಗಡೆ ರ್ಯಾಂಕಿಂದ ಆ ನಂತರದಲ್ಲಿ ಯಾರು ಕೋಟಾ ರೀಚ್ ಆಗ್ತಾರಲ್ಲ ಅವ್ರನ್ನ ಎಲೆಕ್ಟೆಡ್ ಕೋಟಾ ರೀಚ್ ಆಗಿದ್ದೇವೆ ಈಗ ಅಷ್ಟೇ. ಇನ್ನೂ ಎಲೆಕ್ಟ್ ಆಗಿ ಅಫಿಷಿಯಲ್ ನೋಟಿಫಿಕೇಷನ್ ಬಂದಿಲ್ಲ. ಈ ಸಂದರ್ಭದಲ್ಲಿ ನಾನು ಕರ್ನಾಟಕದ ಎಲ್ಲ ವಕೀಲ ಮಿತ್ರರಿಗೆ, ನನ್ನ ಹಿರಿಯರಿಗೆ, ಕಿರಿಯರಿಗೆ ಅತ್ಯಂತ ಕೃತಜ್ಞತಾ ಭಾವದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿ ಅಡ್ವೊಕೇಟ್ಸ್ ಫ್ರೆಟರ್ನಿಟಿ ಫಾರ್ ರಿಪೋಸಿಂಗ್ ಫೇತ್ and trust in me and providing me an opportunity and giving an order to serve the advocates fraternity and secure the interest of the advocates fraternity. Thank you. ಜೊತೆ ಕರ್ಕೊಂಡೋಗಿ ನಮ್ಮ ಡಿಮಾಂಡ್ಗಳನ್ನು ಸರ್ಕಾರದ ಮುಂದೆ ಇಟ್ಟಾಗ ನಿಜಕ್ಕೂ ನಮಗೆ ಏನೇನು ಬೇಕು, ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲ, ನಮ್ಗೆ ವೆಲ್ಫೇರ್ ಫಂಡ್ನ ಅಮೌಂಟ್ನ ಜಾಸ್ತಿ ಮಾಡೋದಿರ್ಬೋದು, ಮೆಡಿಕಲ್ ಕ್ಲೇಮ್ ಜಾಸ್ತಿ ಮಾಡೋದಿರ್ಬೋದು, ಪ್ರತಿಯೊಂದು ಕೆಲಸನೂ ಈ ಸರ್ಕಾರದಲ್ಲಿ 100% ಆಗುತ್ತೆ. ಅದನ್ನು ಎಲೆಕ್ಷನ್ಗೆ ಮುಂಚೆನೂ ನಾವು ಹೇಳಿದ್ವಿ, ಅದನ್ನು ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಗೌತಮ್ ಚಂದ್ SF. ಓಕೆ ಸರ್.